ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಸಿದ್ದನಗುಂಡಿ ಕ್ಷೇತ್ರದಲ್ಲಿದ್ದೇನೆ. ಸಿದ್ದನಗುಂಡಿ ಕ್ಷೇತ್ರ ಅಂತ ಇದು ಎಲ್ಲಿದೆಯಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಕಡ್ಲೆಗುದ್ದು ಎಂಬ ಗ್ರಾಮದ ಹತ್ತಿರ ಇದೆ. ಒಂದು ಕಾಡಲ್ಲಿರ್ತಕ್ಕಂಥ ಒಂದು ಸಿದ್ದನಗುಂಡಿ ಕ್ಷೇತ್ರ. ಸಿದ್ದಗುಂಡಿ ಅಂತ ಯಾಕಪ್ಪ ಬಂತು ಅಂತಂದರೆ, ನೀವು ಕಾಣ್ಬೋದು ಇಲ್ಲಿ ಇದೇ ಸಿದ್ದನಗುಂಡಿ. ಸಿದ್ದನಗುಂಡಿ ನೋಡಿ, ಇಲ್ಲಿ ನೀರು ಬರ್ತದೆ ನೋಡಿ. ಇದು ಯಾವಾಗಲೂ ಜಲ ಬರ್ತಾ ಇರುತ್ತೆ ಹಿಂಗೆ. ಸ್ನೇಹಿತರೆ, ಸಿದ್ದನಗುಂಡಿ ಅಂತ ಹೆಸರು ಯಾಕಪ್ಪ ಅಂತಂದರೆ, ಹಿಂಗೆ ಸಿದ್ಧರು ಅಂದರೆ ಒಬ್ಬ ಗುರುಗಳು ಈ ಕಡ್ಲೆಗುದ್ದು ಗ್ರಾಮಕ್ಕೆ ಬರ್ತಾರೆ. ಕಡ್ಲೆಗುದ್ದು ಗ್ರಾಮಕ್ಕೆ ಬಂದು ಅವರಿಗೆ ಈ ಬಂಗಿ ಶೇಪ್ ಸೇದುವಂಥ ಒಂದು ಹವ್ಯಾಸ ಇರುತ್ತೆ. ಆ ಟೈಮಲ್ಲಿ ಒಂದು ಊರಿಂದ ಹೊರಗಡೆ ಬರ್ತಾರೆ. ಊರಿಂದ ಹೊರಗಡೆ ಬಂದು ಸೇದಬೇಕಂತ ಇರ್ತಾರೆ. ಆ ಸೇದೋ ಸಮಯದಲ್ಲಿ ಅವರಿಗೆ ಆ ಸಪ್ಪನ್ನ ಸ್ವಲ್ಪ ನೀರು ಹಾಕಿ ಇದು ಮಾಡಬೇಕು. ಅದಕ್ಕೆ ನೀರು ಸಿಗೋಲ್ಲ. ಅದು ಯಾರಿಗೆ ಹೇಳ್ತಾರೆ, ಸ್ವಲ್ಪ ಹೋಗಿ ಅಲ್ಲಿ ನೀರು ತಗೊಂಬರಪ್ಪ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತಾರೆ, ಗುರುಗಳು ಇಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದಾಗ ಸ್ವಲ್ಪ ಮಣ್ಣು ಕೆದರೋ ಬರ್ತವೆ ಅಂತ ಹೇಳ್ತಾರೆ. ಅವಾಗ ಆ ಮಣ್ಣು ಕೆದರಿದಾಗ ನೀರು ಬಂದಿದೆ. ಆ ನೀರು ಅವತ್ತು ಬಂದರೆ ಕಲ್ಲಿಗೆ ಅರುಗು ಮಾಡಂತ ಹೇಳಿದ್ರೆ, ಓಕೆ. ಇಲ್ಲಿ ಒಬ್ಬ ನಮ್ಮ ಗುರುಗಳಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ, ಕೇಳ್ಕೊಳ್ಳಿ ಈ ಕ್ಷೇತ್ರದ ಮಹಿಮೆ. ನಾನು ಕೂಡ ಸುಮಾರು ಒಂದು 30 ವರ್ಷದ ಹಿಂದೆ ಈ ಕಡೆ ಬಂದಿದ್ದೆ ನಾನು, ಮತ್ತು ಬರ್ತಾ ಇರ್ತೀನಿ ಅವಾಗವಾಗ. ಇದು ನಮ್ಮ ಗಾಡಿ ಕಾಣ್ಬೋದು ನೀವು, DK TV ಕನ್ನಡ ಅಂತ ಹೇಳ್ಬಿಟ್ಟು. ಇದು ಕಾಡಲ್ಲಿದೆ, ಈ ಊರಲ್ಲಿ ಇಲ್ಲ. ಹಂಗಾಗಿ ನೋಡೋಣ, ನಮ್ಮ ಗುರುಗಳಿದ್ದಾರೆ, ಇಲ್ಲಿ ಮಾತಾಡ್ಸೋಣ. ಗುರುಗಳು ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ, ಈ ಕ್ಷೇತ್ರದ ಹೆಸರು ಹೆಂಗೆ ಗುರುಗಳೇ? ಸಿದ್ದನಗುಂಡಿ ಅಂತ. ಸಿದ್ದನಗುಂಡಿ ಹೆಂಗೆ ಬಂತು? ಸಿದ್ದನಗುಂಡಿ ಅಂತ ಹೆಸರು ಗುರುಗಳೇ? ವಿಚಿತ್ರ ವಿಚಾರ. ಅದೇ ಅವಾಗ ಹೇಳ್ತಿದ್ರಿ ನೀವು, ಆ ಬಂಗಿ ಸೊಪ್ಪಿಗೆ ಹಾಕೋದಕ್ಕೆ ಸ್ವಲ್ಪ ನೀರು ಬೇಕಾಗದ. ಅವಾಗ ಅಲ್ಲಿ ಬಂಡೆ ಮೇಲೆ ಕುಂತಿದ್ದಾರೆ. ಬಂಡೆನೇ ಅದು ಬಂಡೆ ಮೇಲೆ ಕುಂತಿದ್ದಾರೆ. ಮತ್ತೆ ನೀರ್ ತಗೊಂಬರೋಗಪ್ಪ ಅಂತ ಯಾರಿಗೆ ಹೇಳಿದ್ದಾರೆ ಹುಡುಗರಿಗೆ? ಆವಾಗ ಅಪ್ಪ ಇಲ್ಲಿ ಬಂಡೆ ಮೇಲೆ ಹಿಂಗ ಏನಪ್ಪ ನೀರ್ ಇಲ್ಲೇ ಬರ್ತಾವ ಅಂತ ನೀರು ಬಂದವ. ಅವಾಗ ಮಾಡಿ ಆನಂದವಾಗಿ ಆ ಕಡೆಗೆ ಹೋಗಿದ್ದಾರೆ, ಗೊತ್ತಿಲ್ಲ. ಅವಾಗ ಬಂದು ಹೋದಾರ. ಅದು ಏನೋ ಮಾತಂದ್ರ ಮಹಿಮೆ ಹೇಳ್ದಂಗ ನಡೀತತಿಲ್ಲ. ಅಮಾಸೆ ಚಿತ್ರದಶಿ ನಡೀತತಿ, ಶಿವನಾಟ. ನಾಳೆ ಅಮಾಸೆ, ಇದು ಶನಿವಾರ ಅಮಾಸೆ ಐತಿ. ನೀವು ಬಂದು ಪ್ರಸಾದ ಮಾಡಿ ಹೋದ್ರೆ ಒಳ್ಳೇದಾಗ್ತದೆ. ಅಮಾಸೆ ಒಳಗೆ ಜನ ಬರ್ತಾರ ಇಲ್ಲಿ. ಓಕೆ, ಇಲ್ಲಿ ಬಂದು ಹೋದ್ರೆ ಏನೇನು ಬೇಡ್ಕೊಂತಾರೆ? ಯಾವ್ಯಾವ್ದು ಬೇಡ್ಕೊಂತಾರೆ? ನೀನೇನ್ ಬೇಡಿದ ಬಗ್ಗೆ ಅವ್ರು ಅದು ಗೊತ್ತಾಗತ್ತದ. ನಾನು ಏನ್ ಕೇಳ್ಕೊಂಡೆ, ನನಗೆ ಒಳ್ಳೇದಾತಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಮಕ್ಕಳ ಫಲಕ್ಕೆಲ್ಲ ತುಂಬಾ ಜನ ಬರ್ತಾ ಇರ್ತಾರೆ, ಪ್ರತಿಯೊಂದಕ್ಕೂ ಬರ್ತಾ ಇರ್ತಾರೆ. ಇಲ್ಲಿ ಬಂದು ಗಂಗಮ್ಮನ ಪೂಜೆ ಮಾಡಿ ಹೋದ್ರೆ, ಏನೋ ಕೈ ಮುಗಿದು ಒಂದು ಪ್ರಸಾದ ಮಾಡಿ ನಿಧಾನವಾಗಿ ಅವರು ಹೋದ್ರೆ ಒಳ್ಳೇದೇ. ಮತ್ತೇನಾದ್ರ ತಪ್ಪೇನಿಲ್ಲ. ಓಕೆ, ನೋಡಿ ಸ್ನೇಹಿತರೆ, ನೋಡಿ ಇದು ಹಿಂಗ ಇದೆ ಆಶ್ರಮ. ನೋಡಿ, ಇದು ಅವಾಗ ಸಿದ್ಧರು ಸುಮ್ಮನೆ ಹಿಂಗೆ ಬಂದು ಹೋಗಿರೋದು ಅಷ್ಟೇ. ಹೋಗೋ ದಾರಿಯಲ್ಲಿ ಬಂದು ಈ ಥರ ಹಿಂಗೆ ಹೋಗಿರೋದು. ಇವತ್ತು ಕೂಡ ನೋಡಿ, ಇಲ್ಲಿ ಯಾರು ಮದುವೆ ಆಗಿರ್ತಾರೆ, ಅವ್ರಿಗೆ ಸಂಕಲ್ಪನ ಚೆನ್ನಾಗಿರಲ್ಲ, ಒಂದು ಮನೆಗೇನೆ ಕಿರಿಕಿರಿ ಇರುತ್ತೆ, ಮತ್ತೆ ಬಂದು ಮದುವೆ ಅಂತ ಮಾಡಿಸ್ತಾರೆ ಇಲ್ಲಿ. ಅದು ನನಗೆ ಗೊತ್ತು ವಿಚಾರ. ಇಲ್ಲಿ ಈ ಜಾಗದಲ್ಲಿ ಮತ್ತೆ ಮದುವೆ ಅಂತ ಮಾಡಿಸ್ತಾರೆ. ಆ ಥರ ಮದುವೆಗಳದು ನಾನು ಕೂಡ ಕಂಡಿದ್ದೀನಿ. ಇಲ್ಲಿ ತುಂಬ ಇದ್ದಾವೆ. ಹಂಗಾಗಿ ತುಂಬ ವಿಶೇಷವಾದ ಜಾಗ ಇದು ಸಿದ್ದನಗುಂಡಿ. ಅಂದರೆ ಸಿರಿಗೆರೆಯಿಂದ ಸಿರಿಗೆರೆಯಿಂದನೂ ಬರ್ಬೋದು, ಈ ಕಡೆ ಭೀಮಸಮುದ್ರದಿಂದ ಬರ್ಬೋದು. ಭೀಮಸಮುದ್ರ, ಬೊಮ್ಮೆನಹಳ್ಳಿ, ಕಡ್ಲೆಗುದ್ದು ಆ ಗ್ರಾಮದ ಹತ್ರನೇ ಇದೆ ಸಿದ್ದನಗುಂಡಿ ಒಂದು ಕ್ಷೇತ್ರ. ಇದು ಕಾಣ್ಬೋದು ನೀವು. ಒಳ್ಳೇದಾಗತ್ತೆ. ಯಾರಾದರೂ ನಿಮಗೆ ಮಕ್ಕಳಾಗಿಲ್ಲ, ತುಂಬ ವರ್ಷದಿಂದ ಮಕ್ಕಳಾಗಿಲ್ಲ, ಇಲ್ಲಿ ಬಂದುಬಿಟ್ಟು ಆ ನೀರು ಬರ್ತದೆ ನೋಡಿ, ಆ ನೀರು ಸೇವನೆ ಮಾಡಿದರೆ ನಿಮಗೆ ಮಕ್ಕಳ ಫಲ ಸಿಗೋಂಥ ಒಂದು ಚಾನ್ಸ್ ಇದೆ. ಈ ಥರ ಎಲ್ಲ ತುಂಬ ಇದೆ, ನಡೀತಿದ್ದಾವೆ ಇಲ್ಲಿ. ಹಂಗಾಗಿ ನೀವು ಕಾಣ್ಬೋದು, ನೀವು ಸಿದ್ದನಗುಂಡಿ ಅಂತ ಹೊಡೀರಿ ಯೂಟ್ಯೂಬಲ್ಲಿ ಹೋಗಿ, ಎಲ್ಲ ವೀಡಿಯೋಗಳು ಬರುತ್ತೆ ಅಂತ ಹೇಳ್ತಾ, ಓಕೆ, ಎಲ್ಲರೂ ಕೂಡ ಒಳ್ಳೇದಾಗಲಿ. ಓಕೆ, ಒಳ್ಳೆಯದಾಗ. ನಮಸ್ಕಾರ ಗುರುಗಳೇ, ಬರ್ತೀನಿ. ನಮಸ್ಕಾರ.